ಈಗಾಗಲೇ 14 ಕ್ಷೇತ್ರಗಳಲ್ಲಿ ಮತದಾನ ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಈ ಕ್ಷಣದವರೆಗೂ 42.99% ನಷ್ಟು ಮತದಾನ ಆಗಿದೆ. ಸೊ ನಾವು ಕ್ಷೇತ್ರವಾರು ಗಮನಿಸ್ತಾ ಹೋದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ 45% ಮತದಾನ ಆಗಿದೆ. ಬಾಗಲಕೋಟೆಯಲ್ಲಿ 42% ನಷ್ಟು ಮತದಾನ ಆಗಿರೋದು. ದಾವಣಗೆರೆ 42%, ಧಾರವಾಡ 41%, ಹಾವೇರಿ 43%, ಕೊಪ್ಪಳ 43%, ರಾಯಚೂರು 38%, ಉತ್ತರ ಕನ್ನಡ 44%, ಬೆಳಗಾವಿ 41% ಮತದಾನ ಆಗಿದೆ. 14 ಕ್ಷೇತ್ರಗಳಲ್ಲಿ ಒಟ್ಟಾರೆ ಈವರೆಗೂ ಆಗಿರುವಂತಹ ಮತದಾನದ ಪ್ರತಿಶತ 42.99. ಸಮಯ ಸರಿಯಾಗಿ 2 ಗಂಟೆ 28 ನಿಮಿಷ. ಸದ್ಯಕ್ಕೆ 42.99% ಮತದಾನ ಆಗಿದೆ. ನಾಟ್ ಬ್ಯಾಡ್ ಅನ್ಸುತ್ತೆ. ಅಂದ್ರೆ ಕಂಪ್ಯಾರಿಟಿವ್ಲಿ ಕಳೆದ ಫಸ್ಟ್ ಫೇಸ್ ಅಲ್ಲಿ ಗಮನಿಸಿದ್ರೆ ಇಷ್ಟು ಆಗ್ಲಿಲ್ಲ. ಹಂಗ್ ನೋಡಿದ್ರೆ ಬಿಸಿಲು ಈ ಭಾಗದಲ್ಲೇ ಜಾಸ್ತಿ. ಇಲ್ಲಿ ಬಿಸಿಲು ಮತ್ತೊಂದು ಮಗದೊಂದು ಅಂತ ಹೇಳಿ ನೆಪ ಹೇಳಲಾಗ್ತಾ ಇತ್ತು. ಬಟ್ ಕಂಪ್ಯಾರಿಟಿವ್ಲಿ ಪ್ರತಿ ಬಾರಿ ಕೂಡ ಹಂಗೆ ಸರ್, ನಮ್ಮ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳ ಜನರು ದಕ್ಷಿಣಕ್ಕಿಂತ ಹೆಚ್ಚಾಗಿ ವೋಟ್ ಮಾಡೋದು ಅದು ಟ್ರ್ಯಾಕ್ ರೆಕಾರ್ಡ್ ಅವ್ರದ್ದು ಅಂತ. ಕ್ಷಮಿಸಿ ಹಿಂಗೆ ಹೇಳ್ತೀನಂತ ಬೇಗ ಹೇಳ್ತಾರೆ, ಬೆಳಗ್ಗೆ ಬೇಗ ಮಲಗ್ತಾರೆ ಕೂಡ. ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಈ ಪೋಲಿಂಗ್ ಸ್ಟೇಷನ್ನು 6 ಗಂಟೆಗೆ ಶುರು ಆಗ್ತವೆ. ಇವರು 7 ಗಂಟೆ ಅಷ್ಟೊತ್ತಿಗೆ ವಾಕ್ ಹೋದಾಗೂ ಮತ್ತು ಹಾಲು ತರಕ್ಕೆ ಹೋದಾಗೂ ವೋಟ್ ಹಾಕಿ ಬಂದುಬಿಡ್ತಾರೆ. ಸೊ ದೇ ವಾಂಟ್ ಟು ಫಸ್ಟ್ ವೋಟ್ ಆ್ಯಂಡ್ ದೆನ್ ಡೂ ಎವ್ರಿಥಿಂಗ್ ಎಲ್ಸ್. ಮೊದಲು ಒಟ್ಟಿಗೆ ಮುಗಿಸಿ ಮುಂದಿನ ಕೆಲಸ ನೋಡೋಣಪ್ಪ ಅಂತ. ಸೊ ಇನ್ನು ಕೆಲವರು ಕೆಲಸಕ್ಕೆಲ್ಲ ಹೋಗಿರ್ತಾರೆ. ಆಮೇಲೆ ಸ್ವಲ್ಪ ಬಿಸಿಲು ಏರಿದಂಗೆಲ್ಲ ಮತ್ತೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಸೊ ಬೈ 4:30 ಇಟ್ ವಿಲ್ ಪಿಕ್ ಅಪ್. ಇನ್ನೊಂದು ಗುಂಪಿದೆ ಸರ್, ಜಮೀನಿಗೆಲ್ಲ ಹೋಗಿರ್ತಾರೆ ಜನ. ಒಂದು 4 ಗಂಟೆ ನಂತರ ಜಮೀನ್ ಕೆಲಸ ಮುಗಿಸ್ಕೊಂಡು ಬಂದು ವೋಟ್ ಮಾಡೋರು ಇರ್ತಾರೆ. ಸೊ ಪ್ರತಿಶತ ಜಾಸ್ತಿ ಆಗ್ಬೋದು ಅನ್ನೋ ನಿರೀಕ್ಷೆ. ಕೃಷಿ ಚಟುವಟಿಕೆ ಅಷ್ಟಿಲ್ಲ, ಯಾಕಂದ್ರೆ ಮಳೆ ಇಲ್ಲ. ಹಿಂಗಾಗಿ ಈ ಕೃಷಿ ಚಟುವಟಿಕೆ ಜಾಸ್ತಿ ಇಲ್ಲ ಈಗ, ಎಸ್ಪೆಷಲಿ ಈ ತಿಂಗಳಲ್ಲಿ. ಬಹುಶಃ ಮುಂದಿನ ತಿಂಗಳು ಮಳೆ ಆದ್ಮೇಲೆ ಶುರು ಆಗ್ತವೆ ಕೃಷಿ ಚಟುವಟಿಕೆ. ಹೀಗಾಗಿ ಅದ್ರ ತಯಾರಿ ಕೆಲಸ ಇರ್ತದೆ. ಬಟ್ ಬಿಸಿಲಲ್ಲಿ ಅಷ್ಟು ಇದು ಮಾಡ್ಕೊಳ್ಳೋದಿಲ್ಲ. ಎನಿವೇಸ್ ಇಟ್ ಸರ್ಟನ್ಲಿ ಅ ಫ್ಯಾಕ್ಟರ್. ಆದರೆ ಸಂಜೆ ಹೊತ್ತು ಪಿಕಪ್ ಆಗ್ತದೆ. ಮತ್ತು ಈಗಿನ ಒಂದು ಶೇಕಡಾವಾರು ಮತದಾನ ನೋಡಿದ್ರೆ ಬಹುಶಃ 75-80 ಹೋಗ್ತದೆ. ಇಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತ ಆಗೋದು. ಕಳೆದ ಬಾರಿ ನಾವು ಗಮನಿಸಿದ್ರೆ 14ಕ್ಕೆ 14 ಕೂಡ ಬಿಜೆಪಿ ಇರ್ತಕ್ಕಂಥ ಹಾಲಿ ಸಂಸದರಿರ್ತಕ್ಕಂಥ ಕ್ಷೇತ್ರ. ಬಟ್ ಈ ವೋಟ್ ಪರ್ಸೆಂಟೇಜ್ ಅನ್ನ ಗಮನಿಸಿದ್ರೆ ಈ ಕ್ಷಣಕ್ಕೆ ಅಪ್ಪರ್ ಹ್ಯಾಂಡ್ ಅಂತ ಹೇಳಿ ಯಾರಿಗೆ ಆಗಬಹುದು ಅನ್ನೋ ಒಂದು ಪ್ರಿಡಿಕ್ಷನ್. ಅಲ್ಲಿ ನೀವು ಬಾಂಬೆ ಕರ್ನಾಟಕ ನೋಡಿದ್ರೆ ಅದು ಟ್ರೆಡಿಷನಲಿ ಬಿಜೆಪಿನೇ. ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ 50-50 ಪಾಸಿಬಿಲಿಟಿ ಇದೆ. ಮತ್ತು ಇವತ್ತಿನ ಚರ್ಚೆ ಏನು ಮಾಡ್ತಾ ಇದ್ದೇವೆ ನಾವು, ಇದ್ರ ಹಿಂದೆ ಕೂಡ ಬಹುಶಃ ಒಂದು ಚಿಂತನೆ ಇರಬೇಕು. ಯಾಕಂದರೆ ಈ ಒಂದು ಪೆನ್ ಡ್ರೈವ್ ವಿಚಾರವಾಗಿ ಮತದಾರನ ಮೇಲೆ ಏನೋ ಒಂದು ಮಾನಸಿಕ ಪರಿಣಾಮ ಆಗಿರ್ತದೆ. ಅದನ್ನು ತಕ್ಕ ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೇ ಬಹುಶಃ ನಿನ್ನೆ ದೇವರಾಜೇಗೌಡ ಮತ್ತು ಇವತ್ತು ಕುಮಾರಸ್ವಾಮಿ ಪ್ರೆಸ್ ಕಾನ್ಫರೆನ್ಸು ಇದನ್ನೇ ಬಹುಶಃ ಇಟ್ ಈಸ್ ಪಾರ್ಟ್ ಆಫ್ ದ್ಯಾಟ್ ಸ್ಟ್ರಾಟಜಿ ಓನ್ಲಿ. ಜೊತೆಗೇನೆ ಕುಮಾರಸ್ವಾಮಿ ಕೆಲವೊಂದು 2-3 ವಿಚಾರ ಹೇಳ್ಬಿಡ್ತಾನೆ. ಇವರು ಈಗ CDN ಅಥವಾ ಪೆನ್ ಡ್ರೈವನ್ನು ಯಾರು ಬಿಟ್ಟರು ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳ್ತಿದ್ದಾರಲ್ಲ, ಆ ಕ್ರಮವನ್ನು ಜರುಗಿಸಬೇಕಾದ ಕಾನೂನಿನ ಸೆಕ್ಷನ್ನು ಪ್ರೈವಸಿ, ಇನ್ವೇಷನ್ ಆಫ್ ಪ್ರೈವಸಿ, ಖಾಸಗಿತನವನ್ನು ಉಲ್ಲಂಘಿಸಿದ ಒಂದು ಅಪರಾಧ ಆಗ್ತದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಅನೇಕ ವಿಚಾರಗಳಲ್ಲಿ ಏನು ಹೇಳಿದೆ, ರೈಟ್ ಟು ಪ್ರೈವಸಿ ಈಸ್ ಇನ್ಬಿಲ್ಟ್ ಇನ್ ರೈಟ್ ಟು ಲೈಫ್. ನಿಮ್ಮ ಫಂಡಮೆಂಟಲ್ ರೈಟ್ ಇದೆಯಲ್ಲ, ರೈಟ್ ಟು ಲೈವ್ಲಿಹುಡ್, ಅದರ ಒಂದು ಅಂಗನೇ ರೈಟ್ ಟು ಪ್ರೈವಸಿ ಅಂತ. ಆದರೆ ಇಲ್ಲಿ ನೀವು ಖಾಸಗಿತನವನ್ನು ಉಲ್ಲಂಘಿಸಿದವರು ಮೊಟ್ಟ ಮೊದಲು ಯಾರು? ಮತ್ತೆ ಈಗ ನೀವು ಅದನ್ನು ಹಂಚಿಕೆ ಮಾಡಿದವರ ಮೇಲೆ ಕ್ರಮ ತಗೊಳ್ಳೋಕ್ಕಿಂತ ಮುಂಚೆ ಈ ರೆಕಾರ್ಡಿಂಗ್ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಆ ಇನ್ವೆಸ್ಟಿಗೇಷನ್. ಇದು ಎಷ್ಟೇ ಮಾತಾಡಲಿ ಕುಮಾರಸ್ವಾಮಿ ಮತ್ತೆ ಸುತ್ತು ಬಳಸಿ ಮತ್ತೆ ಇವರ ಕತ್ತಿಗೆ ಅದು ಉರುಳಾಗುತ್ತೆ ವಿನ ಹೊರಗೆ ಹೋಗೋದಿಲ್ಲ. ಈ ಪೆನ್ ಡ್ರೈವ್ ಪ್ರಕರಣ ಈಗ ವೋಟಿಂಗ್ ಹೋಗ್ತಿರೋ 2 ಕ್ಷೇತ್ರ ಹೊರತುಪಡಿಸಿದ್ರೆ ಬಹುತೇಕ ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳು. ಇದು ಡೌನ್ ಸೌತ್ ಆಗಿದ್ರೆ ಹೌದು ಇಂಪ್ಯಾಕ್ಟ್ ಬಹಳ ಇರ್ತಿತ್ತೇನೋ. ಈ ಕ್ಷೇತ್ರದ ಮೇಲೂ ಕೂಡ ಪರಿಣಾಮ ಬೀರುತ್ತಾ? ಮೈತ್ರಿ ಎಫೆಕ್ಟ್ ಕೂಡ ಈ ಕ್ಷೇತ್ರದಲ್ಲಿ ಏನಾಯ್ತು ಅಂದ್ರೆ ಸ್ಮಿತಾ, ಕಳೆದ 2 ತಿಂಗಳಲ್ಲಿ ನೇಹಾಪ್ ಹತ್ಯೆ ಪ್ರಕರಣ ಆಯ್ತಲ್ಲ, ಸ್ವಲ್ಪ ಬಿಜೆಪಿಯಲ್ಲಿ ಹಿಂದುತ್ವ ಕಾರ್ಡ್ ಅನ್ನ ಅಥವಾ ಲವ್ ಜಿಹಾದ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರು. ಅದನ್ನ ಕೌಂಟರ್ ಮಾಡೋದಕ್ಕೆ ಇದೊಂದು ನ್ಯಾರೇಟಿವ್ ಅಲ್ಲಿ ಸಹಾಯ ಆಗ್ತದೆ. ಒಂದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಬಹುಶಃ ಲಿಮಿಟೆಡ್ ಇಂಪ್ಯಾಕ್ಟ್ ಇರ್ಬೋದು. ಆದರೆ ಕರ್ನಾಟಕದ ಆಚೆ ಇಟ್ ಹ್ಯಾಸ್ ಎ ವೆರಿ ಹ್ಯೂಜ್ ಇಂಪ್ಯಾಕ್ಟ್. ಕರ್ನಾಟಕದ ಆಚೆ ಜನ ಭಾಳ ಇದನ್ನು ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿನ ಒಂದು ಪ್ರತಿಷ್ಠೆಯ ಕದನಗಳು, ಗೌಡ್ರ ಅವರ DK ಶಿವಕುಮಾರ್ ಮತ್ತು ಗೌಡ್ರ ಕುಟುಂಬದ ಮಧ್ಯೆ ಇದ್ದಂಥ ಪ್ರತಿಷ್ಠೆಯ ಒಂದು ಕದನಗಳು ಅಷ್ಟಾಗೆ ಹೊರಗೆ ಗೊತ್ತಿರೋದಿಲ್ಲ. ಹೀಗಾಗಿ ಹೊರಗಡೆ ಹೆಚ್ಚು ಇಂಪ್ಯಾಕ್ಟ್ ಆಗ್ತದೆ. ಇದು ಇಲ್ಲಿ ತಕ್ಕ ಮಟ್ಟಿಗೆ ಆಗೇ ಆಗುತ್ತೆ, ಅದು ಹೊರಗಡೆ ಭಾಳ ಡ್ಯಾಮೇಜ್ ಆಗುತ್ತೆ. ಬಹುಶಃ ಸರ್ ಅಲ್ಲಿ ಅಲೈನ್ಸ್ ಕ್ಯಾಂಡಿಡೇಟ್ ಇಲ್ಲ ಮತ್ತು ಉತ್ತರ ಕರ್ನಾಟಕ ಆಗಿರೋದ್ರಿಂದ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ ಅಂತ ಅನ್ಕೋತೀನಿ ನಾನು.
ಏನಂತಾರೆ ಅಲಯನ್ಸ್ ಈ ಸಹವಾಸ ದೋಷ ಆಯ್ತಲ್ಲ, ಈಗ ಅಲಯನ್ಸ್ ಕ್ಯಾಂಡಿಡೇಟ್ ಇಲ್ಲ, ಅದರಿಂದ ಅಲಯನ್ಸ್ ಯಾರ ಜೊತೆ ಮಾಡಿದ್ರೆ ಇದನ್ನೇ ನಾನು ಹೇಳ್ತಾ ಇರೋದು. ಕುಮಾರಸ್ವಾಮಿ ಆಗ್ಲಿ, ಸಾರಿ ಡಿ ಕೆ ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ ಏನ್ ಮಾತಾಡ್ತಿದ್ದಾರೆ, ಇದನ್ನೇ ಮಾತಾಡ್ತಿದ್ದಾರೆ ಅವರು. ನಿಮ್ಮ ಸಹವರ್ತಿಗಳು ಏನ್ ಮಾಡ್ತಿದ್ದಾರೆ, ಯಾರು ನೀವು ಇನ್ಫ್ಯಾಕ್ಟ್ ನಿನ್ನೆ ಒಂದು ಭಾವನಾತ್ಮಕವಾಗಿ ಪತ್ರ ಕೂಡ ಬರೆದ್ರು ಮುಖ್ಯಮಂತ್ರಿಗಳು. ಅಂದ್ರೆ ಮಹಿಳೆಯರಿಗೆ ನಾವು ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಫಲ ಮಹಿಳೆಯರಿಗೆ ಸಿಗ್ತಾ ಇರೋದು, ಆದ್ರೆ ನಮ್ಮ ಅಪೋನೆಂಟ್ ನೋಡಿ ಸ್ತ್ರೀ ಪೀಡಕರನ್ನ ಜೊತೆಯಲ್ಲಿ ಇಟ್ಕೊಂಡಿರೋರು ಅಂತ ಹೇಳಿ. ಗೊತ್ತಿಲ್ಲ, ಮಹಿಳಾ ಮತದಾರರು ಇನ್ಫ್ಯಾಕ್ಟ್ ಈ ಕ್ಷೇತ್ರಗಳಲ್ಲಿ ಹೆಚ್ಚಿಗೆ ಇದ್ದಾರೆ, ಯಾವ ರೀತಿ ಪರಿಗಣಿಸ್ತಾರೆ ಇದೆಲ್ಲವನ್ನ ಅಂತ ಹೇಳಿ. ನೀವೇ ಈ ವೋಟಿಂಗ್ ಬಗ್ಗೆ ಒಂದಷ್ಟು ಅಪ್ಡೇಟ್ ತಗೊಂಡ್ಬಿಡೋಣ. ನಮ್ಮ ಇಬ್ಬರು ಪ್ರತಿನಿಧಿಗಳು ಇನ್ಫ್ಯಾಕ್ಟ್ ಈಗ ಸದ್ಯಕ್ಕೆ ಲೈವ್ ಕನೆಕ್ಟೆಡ್ ಇದ್ದಾರೆ, ಮೂವರು. ಶಿವಮೊಗ್ಗದಿಂದ ರಂಜಿತ್, ಮಲ್ಲಿಕಾರ್ಜುನ್ ಮರ್ಕಲೆ ಬೀದರ್ನಿಂದ, ಹಾಗೆ ಹರೀಶ್ ಕೂಡ ಇದ್ದಾರೆ. ಮೊದಲನೇದಾಗಿ ನಾವು ರಂಜಿತ್ ಹತ್ರ ಮಾತನಾಡೋಣ ಅಂತ ಹೇಳಿ. ರಂಜಿತ್, ಶಿವಮೊಗ್ಗದಲ್ಲಿ ಸರಿಸುಮಾರು 45% ಅಷ್ಟು ವೋಟಿಂಗ್ ಆಗಿದೆ ಅನ್ನೋದು, ಹೇಗಿದೆ ರೆಸ್ಪಾನ್ಸ್? ಮಧ್ಯಾಹ್ನದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆಯಾ? ಜನ ಬರ್ತಿದ್ದಾರಾ ಈಗಲೂ ಕೂಡ ಪೋಲಿಂಗ್ ಬೂತ್ ಕಡೆಗೆ? ಖಂಡಿತ ಸ್ಮಿತಾ, ಬೆಳಿಗ್ಗೆ 7 ಗಂಟೆಗೆ ಟಣ್ ಅಂಥೇಳಿ ಬೆಲ್ ಹೊಡೆದಂಗೆ ಶುರುವಾದಂಥ ಮತದಾನ 7ರಿಂದ 9:30 10 ಗಂಟೆವರೆಗೂ ಕೂಡ ಬಿರುಸಿನಿಂದ ಸಾಗಿತ್ತು. ಮತಗಟ್ಟೆಗಳ ಮುಂದೆ ಜನ ಸರತಿ ಸಾಲಿನಲ್ಲಿ ನಿಂತುಕೊಂಡು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮೊದಲಾಗಿ ಹಿರಿಕಿರಿಯರು ಸೇರಿದಂತೆ ಎಲ್ಲರೂ ಕೂಡ ಆಗಮಿಸಿದರು. ಅದಾದ ನಂತರ 10:30 11 ಗಂಟೆ ನಂತರ ಸ್ವಲ್ಪ ನಿಧಾನಗತಿಯಾಗಿ ಸಾಗ್ತಾ ಇದೆ. ಈಗ ಸುಮಾರು 2 ಗಂಟೆ 34 ನಿಮಿಷ ಆಗಿದೆ. ಈಗ ಸ್ವಲ್ಪ ಬಿಸಿಲು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಮತದಾನದ ಆ ಒಂದು ಸರತಿ ಸಾಲು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ನಾವೊಂದು 15ರಿಂದ 20 ಬೂತ್ಗಳತ್ತ ಹೋಗಿ ಬಂದ್ವಿ ಈಗಷ್ಟೇ, ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಈ ಹೊತ್ತಿನವರೆಗೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಟೋಟಲ್ ಪರ್ಸೆಂಟೇಜ್ ವೋಟಿಂಗ್ ಎಷ್ಟಾಗಿದೆ ಅಂತ ಹೇಳಿದರೆ 47% ಪರ್ಸೆಂಟೇಜು ವೋಟ್ ಆಗಿದೆ. ಕಳೆದ ಹಿಂದಿನ ಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ 72% ಇದೇ ಶಿವಮೊಗ್ಗದಲ್ಲೇ ಆಗಿತ್ತು. ಈ ಬಾರಿ ಸ್ವಲ್ಪ ಜಾಸ್ತಿ ಆಗಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ಅವೇರ್ನೆಸ್ ಅಂತೂ ಖಂಡಿತವಾಗ್ಲೂ ಕೂಡ ಇಲ್ಲಿನ ಜನರಿಗಿದೆ. ಸುಮಾರು 17,52,000 ಮತದಾರರು ಇಲ್ಲಿ ಮತದಾನವನ್ನು ಮಾಡೋದಕ್ಕೆ ಅರ್ಹರು. ಅದರಲ್ಲಿ ಮಹಿಳಾ ಮತದಾರರೇ ಹೆಚ್ಚಿದ್ದಾರೆ. ಹಂಗೆ ನೋಡಿದರೆ ಸ್ಮಿತಾ, ನಾವು ನಗರದ ಭಾಗಗಳಲ್ಲಿ ವೋಟಿಂಗ್ ರೇಟ್ ನಾವು ಬೆಂಗಳೂರಿನಲ್ಲಿ ನೋಡಿದ್ವಲ್ಲ ಎಷ್ಟು ಕಡಿಮೆ ಆಗಿತ್ತು, ಹಂಗೆ ನೋಡಿದರೆ ಶಿವಮೊಗ್ಗ ಸೇರಿದಂತೆ ಈ ಹಳ್ಳಿಗಾಡು ಪ್ರದೇಶದಲ್ಲಿ ವೋಟಿಂಗ್ ರೇಟ್ ಯಾವಾಗಲೂ ಕೂಡ ಜಾಸ್ತಿ ಆಗುತ್ತೆ. ಈ ಬಾರಿಯೂ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ವಿಶೇಷವಾದದ್ದು ಅಂತ ಹೇಳಿದ್ರೆ ಕೆಲ ಮತಗಟ್ಟೆಗಳಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ, ಸ್ವಲ್ಪ ಮಹಾರಾಜ ಚೇರ್ ಮೇಲೆ ಕೂತ್ ನೀವು ಒಂದು ಸೆಲ್ಫಿ ತೆಕ್ಕೊಳ್ಳಿ ಅಲ್ಲ. ನಾನು ನೋಡ್ತಾ ಇದ್ದೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನ ಅಪ್ಲೋಡ್ ಆಗಿಲ್ಲ. ಶಿವಮೊಗ್ಗದಲ್ಲಿ ಬಹುತೇಕ ಆ ಬೂತ್ಗೆ ಬಂದು ಓಟ್ ಹಾಕ್ದವ್ರದೆಲ್ಲ ಫೋಟೋ ಹರಿದಾಡ್ತಿದೆ. ಅಪ್ಲೋಡ್ ಮಾಡಿದ್ದಾರೆ. ಇವಾಗ ಆ ಪದ ಬಳಸೋದು ಕೂಡ ಕಷ್ಟ, ಹರಿದಾಡ್ತಿದೆ. ಬರ್ತೀವಿ ರಂಜಿತ್ ಮತ್ತೆ ನಿಮ್ಮ ಅಪ್ಡೇಟ್ಸ್ಗೋಸ್ಕರ. ಫೈನ್. ಮಲ್ಲಿಕಾರ್ಜುನ್, ಬೀದರು ಬಿಸಿಲು ಜಾಸ್ತಿ ಆದರೂ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಕೋತೀನಿ. ಅಲ್ಲಿ ಬಿಸಿಲು ಎಷ್ಟಿದೆ ಅಂತ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಿದೆ. ಎಷ್ಟು ಜನ ಈಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ವೋಟ್ ಮಾಡೋದಕ್ಕೆ, ಏನೆಲ್ಲ ಮಾಹಿತಿ ಕೊಡ್ಬೋದು ನೀವು? ಹೌದು ಶ್ರೀಪಾದ್, ಬಿಸಿಲು ನಾಡು ಬೀದರಲ್ಲಿ ಈ ಬಾರಿ ಒಂದು ಸಾಕಷ್ಟೊಂದು ಬಿಸಿಲು ಹೆಚ್ಚಿಗಿದ್ದ ಪರಿಣಾಮ ಮತದಾರರು ಬೆಳಗ್ಗೆ ಸಾಕಷ್ಟು ಮತಗಟ್ಟೆ ಅಂತ ಉತ್ಸಾಹದಿಂದ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಸಾಕಷ್ಟು ಜನ ಮತಗಟ್ಟೆ ಮುಖ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಈಗ ಮಧ್ಯಾಹ್ನ 1 ಗಂಟೆ ನಂತರ, ಅಂದರೆ ಈಗ 1 ಗಂಟೆ ನಂತರ ಎಲ್ಲೋ ಒಂದು ಕಡೆ ಮತದಾರರು ಸ್ವಲ್ಪ ಬಿಸಿಲು ಅಂದರೆ ಭಾರಿ ಪ್ರಮಾಣದಲ್ಲಿ ಸುಮಾರು 42-43 ಡಿಗ್ರಿ ಬಿಸಿಲಿದ್ದ ಹಿನ್ನೆಲೆಯಲ್ಲಿ ಮತದಾರ ಏನದಂದ್ರೆ ಉತ್ಸಾಹ ತೋರಿಸ್ತಾ ಇಲ್ಲ ಅಂತ ಹೇಳ್ಬೋದು. ಮತ್ತು ಸಂಜೆ 4 ಗಂಟೆಯಿಂದ ಸಂಜೆ 4 ಗಂಟೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತ್ತೆ ಮತಗಟ್ಟೆ ಬರ್ಬೋದು ಅಂತ ಹೇಳ್ಬೋದು. ಅದರ ಬೀದರ್ ಜಿಲ್ಲೆಯಲ್ಲಿ ಈ ಬಾರಿ 18,92,000 ಮತದಾರರು ಏನದಂದ್ರೆ ಈಗಾಗಲೇ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಔರಾದ್ ಇರ್ಬೋದು, ಮತ್ತು ಅದೇ ರೀತಿ ಬೀದರ್ ಇರ್ಬೋದು, ಭಾಲ್ಕಿ ಇರ್ಬೋದು, ಸಾಕಷ್ಟು ಈ ಬಾರಿ ಬಿಸಿಲು ಇದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ಮತದಾರ ಏನದಂದ್ರೆ ಬೆಳಗ್ಗೆ ನಾವು ಸಾಕಷ್ಟು ಕಡೆ ಔರಾದ್ ತಾಲೂಕು ಇರ್ಬೋದು, ಭಾಲ್ಕಿ ತಾಲೂಕು ಇರ್ಬೋದು, ಹಲವು ಮತಗಟ್ಟೆಗಳಲ್ಲಿ ನಾವು ಹೋದಾಗ ಸಾಕಷ್ಟು ಜನ ಮಹಿಳೆಯರು, ಪುರುಷರು ಕ್ಯೂವಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ಲಿಕ್ಕೆ ಬಂದಿದ್ರು. ಆದರೆ ಇವಾಗ ನಾವು ಕೆಲವು ಮತಗಟ್ಟೆಗಳಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ಮಹಿಳೆಯರು ಕ್ಯೂವಲ್ಲಿ ಇದ್ದಾರೆ, ಅದ್ರ ಪುರುಷರು ಮಾತ್ರ ಎಲ್ಲೋ ಒಂದು ಕಡೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬಿಸಿಲು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಮತದಾನ ಈಗಾಗಲೇ ಕಳೆದ ಬಾರಿ ಅಂದರೆ 2019ರಲ್ಲಿ 63% ಮತದಾನ ಆಗಿತ್ತು. ಆದರೆ ಈ ಬಾರಿ ಕೂಡ ಜಿಲ್ಲಾಡಳಿತ ಸರ್ಕಾರ